12 ಕ್ಷೇತ್ರಗಳನ್ನ ಉಳಿಸಿಕೊಂಡಂತಹ ಬಿಜೆಪಿ ಈಗ 3ನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಅದರಲ್ಲೂ ಕೇವಲ 10 ಅಭ್ಯರ್ಥಿಗಳ ಹೆಸರನ್ನ ಮಾತ್ರ ಘೋಷಣೆ ಮಾಡಿದೆ. ಇಲ್ಲೂ ಕೂಡ ಹಲವಾರು ಅಚ್ಚರಿಗಳಿದೆ. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ಎಸ್ ಎ ರಾಮದಾಸ್ ಅವರಿಗೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಸೆಂಟ್ರಲ್ನಲ್ಲಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಮಹೇಶ್ ತೆಂಗಿನಕಾಯಿ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಈಗ ಅಖಾಡ ರೆಡಿಯಾಗಿದೆ. ಹೆಬ್ಬಾಳದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮಗ ಕಟ್ಟಾ ಜಗದೀಶ್ ಅವರು ಅಖಾಡಕ್ಕೆ ಧುಮುಕಿದ್ದಾರೆ. ಗೋವಿಂದರಾಜನಗರದಲ್ಲಿ ಸೋಮಣ್ಣ ಅವರ ಬದಲಾಗಿ ಉಮೇಶ್ ಶೆಟ್ಟಿ ಅವರು ಅಖಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಮಹದೇವಪುರದಲ್ಲಿ ಅರವಿಂದ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಅವರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನು ಕೊಟ್ಟಿದೆ. ಕೊಪ್ಪಳದಲ್ಲಿ ಸಂಸದ ಸಂಗಣ್ಣ ಕರಡಿ ಅವರ ಸೊಸೆ ಮಂಜುಳಾ ಅಮರೇಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು 3ನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಬಿಜೆಪಿ. ಇನ್ನು ಶಿವಮೊಗ್ಗ ನಗರ, ಮಾನ್ವಿ ಈ 2 ಕ್ಷೇತ್ರಗಳಿಗೆ ಇನ್ನೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಇದು ಕೂಡ ಬಿಜೆಪಿ ಅವರು ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಏನ್ ಸ್ಟ್ರಾಟಜಿ ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಮೂಡಿಸಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನ ಘಟಾನುಘಟಿಗಳು ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ರು. ಮೊದಲು ನಾಮಪತ್ರದ ಭರಾಟೆ ಹೇಗಿತ್ತು ಹಾಗಾದ್ರೆ ಇವತ್ತು, ಆಮೇಲೆ ಶ್ರೀಮಂತ ರಾಜಕಾರಣಿಗಳು ಯಾರ್ಯಾರು ಎಷ್ಟೆಷ್ಟು ಕೋಟಿ ಸಂಪಾದಿಸಿದ್ದಾರೆ ಅಂತ ಲೆಕ್ಕ ಕೊಡ್ತೀವಿ. ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಕನಕಪುರದ ಶಕ್ತಿ ದೇವತೆ ಕಬ್ಬಾಳಮ್ಮನಿಗೆ ಹರಕೆ ಕಟ್ಕೊಂಡ್ರು, ಪೂಜೆ ಸಲ್ಲಿಸಿದ್ರು. ಜೊತೆಗೆ ಕಂತೆ ಕಂತೆ ಹಣವನ್ನ ಹುಂಡಿಗೆ ಹಾಕಿದ್ರು. ಕನಕಪುರದಲ್ಲಿ ಗೆಲುವು ಕೊಡಮ್ಮ, ಮುಖ್ಯಮಂತ್ರಿಯನ್ನಾಗಿ ಮಾಡಮ್ಮ, ಏಳ್ಗೆ ನೀಡಮ್ಮ ಅಂತ ಕಬ್ಬಾಳಮ್ಮ ದೇವಿಗೆ ಡಿಕೆಶಿ ಕುಟುಂಬ ಈಡುಗಾಯಿ ಒಡೆದ್ರು. ಇನ್ನು ಡಿಕೆಶಿಗೆ ಪುತ್ರಿ ಐಶ್ವರ್ಯ ಆಲ್ ದ ಬೆಸ್ಟ್ ಹೇಳಿದ್ರು. ಅಳಿಯ ಶುಭಾಶಯ ಕೋರಿದ್ರು. ಸಹೋದರ ಬೆಂಗಾವಲಾಗಿದ್ರು. ಪತ್ನಿ ಜೊತೆಗೆ ಹೆಜ್ಜೆ ಹಾಕಿದ್ರು. ಡಿಕೆ ಶಿವಕುಮಾರ್ ಖುಷಿಯಾಗಿ ನಾಮಪತ್ರ ಸಲ್ಲಿಸಿದ ಕೆಲವೇ ಗಂಟೆಗಳಲ್ಲಿ ಹೊಸ ಸುದ್ದಿನೂ ಸಿಕ್ತು. ಅದೇ ಕೋರ್ಟ್ ಕೇಸ್. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ಅನುಮತಿ ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಪೂರ್ಣ ಆಗಿತ್ತು. ಆದೇಶ ಕಾಯ್ದಿರಿಸಿದೆ. 35 ವರ್ಷ ನನ್ನ ಶಾಸಕರು ಮಾಡಿದ್ದಾರೆ. 35 ವರ್ಷ ಅವ್ರು ಸೇವೆ ಮಾಡಿದ್ದೀನಿ. ವ್ಯವಸಾಯ ಮಾಡ್ದಂಗೆ ನಮ್ಮೆಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. ಆ ಫಲ ಆ ದೇವಿ ಕಬ್ಬಾಳಮ್ಮ ಒಂದ್ ದಿನ ನೋಡೋಣ. ಕೊನೆಗೆ ನಂದೆಲ್ಲ ರಾಜ್ಯದೆಲ್ಲ ಮಾಡಿದ್ಮೇಲೆ ನೋಡೋಣ. ಎಲೆಕ್ಷನ್ ಮಾಡೋರು ನಮ್ಮ ಪ್ರತಿಯೊಂದು ಕುಟುಂಬದವರು, ಪ್ರತಿಯೊಂದು ಮನೆಯವರು ಎಲೆಕ್ಷನ್ ಮಾಡ್ತಾರೆ. ನಾನು ಕೂಡ ಆಸೆ ಪಡ್ತೀನಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನನ್ನ ಕೂಡ ಬಯಕೆ ಕೂಡ. ಸೊ ಪಕ್ಷ ತೀರ್ಮಾನ ಮಾಡ್ತದೆ. ಇತ್ತ ಚನ್ನಪಟ್ಟಣದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು ಕುಮಾರಸ್ವಾಮಿ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಭರ್ಜರಿ ರೋಡ್ ಶೋ ನಡೆಸಿದ್ರು. ಯೋಗೇಶ್ವರ್ ಮೇಲೂ ಹರಿಹಾಯ್ದ್ರು. ರಾಮನಗರದಿಂದ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಆಶೀರ್ವಾದವನ್ನ ಪಡೆದು ಬಿ ಫಾರಂ ಪಡೆದ್ರು, ಕಣ್ಣೀರು ಹಾಕಿದ್ರು. ಬಳಿಕ ಭರ್ಜರಿ ರೋಡ್ ಶೋ ಮೂಲಕ ನಾಮಿನೇಷನ್ ಸಲ್ಲಿಸಿದ್ರು. ಹೊಳೆ ನರಸೀಪುರ ಕ್ಷೇತ್ರಕ್ಕೆ ಕುಟುಂಬ ಸಮೇತರಾಗಿ ಬಂದು ಎಚ್ಡಿ ರೇವಣ್ಣ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ರೇವಣ್ಣಗೆ ಪತ್ನಿ ಭವಾನಿ, ಪುತ್ರರಾದ ಸೂರಜ್ ಹಾಗೂ ಪ್ರಜ್ವಲ್ ಸಾಥ್ ನೀಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪೂಜೆ ಪುನಸ್ಕಾರನೂ ಜೋರಾಗಿತ್ತು. ಯಶವಂತಪುರ ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸೋಮಶೇಖರ್ ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಮಲ್ಲೇಶ್ವರಂನಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಭರ್ಜರಿ ರೋಡ್ ಶೋ ನಡೆಸಿ ನಾಮಪತ್ರವನ್ನ ಸಲ್ಲಿಸಿದ್ರು. ಶಿಕಾರಿಪುರ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜಯೇಂದ್ರ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಸಿಟಿ ರವಿ ಪತ್ನಿ ಪಲ್ಲವಿ ಜೊತೆ ಬಂದು ನಾಮಪತ್ರವನ್ನ ಸಲ್ಲಿಸಿದ್ರು. ವರುಣಾದಲ್ಲಿ ಸೋಮಣ್ಣ ನಾಮಪತ್ರ ಸಲ್ಲಿಕೆಗೆ ಸಿಎಂ ಬೊಮ್ಮಾಯಿ ಸಾಥ್ ಕೊಟ್ರು. ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾವನಹಳ್ಳಿ ಸಿದ್ದೇಗೌಡ ನಾಮಪತ್ರವನ್ನ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡಲು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪಾಪ ಓಡೋಡಿ ಬಂದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.